ಹಾಯ್ ಗುಡ್ ಮಾರ್ನಿಂಗ್. ಎಲ್ಲರಿಗೂ ಬೆಳಗಿನ ಶುಭೋದಯ. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವೆಲ್ಲ ಚೆನ್ನಾಗಿದ್ದೀರಾ? ಕಮೆಂಟ್ ಮಾಡಿ. ನೋಡಿ, ಬೆಳಗ್ಗೆ ಇವತ್ತು ಹುಣ್ಣಿಮೆ, ಗೌರಿ ಹುಣ್ಣಿಮೆ ಪೂಜೆ ಎಲ್ಲ ಈ ಥರ ಆಯಿತು. ನೀವು ಯಾವ ಥರ ಮಾಡ್ತಾಯಿದ್ದೀರಾ ಅಂತ ಕಮೆಂಟ್ ಮಾಡಿ. ನೋಡಿ, ನಾನು ಬನ್ಸಿ ರವೆ ಉಪ್ಪಿಟ್ಟು ಈ ಥರ ಮಾಡಿದ್ದೀನಿ. ಏನಿಲ್ಲ, ಹಸಿಮೆಣ್ಸಿಕಾಯಿ, ಈರುಳ್ಳಿ, ಟೊಮಾಟೊ ಹಣ್ಣು ಮತ್ತು ಕರಿಬೇವು, ಕೊತ್ತಂಬರಿ, ಸ್ವಲ್ಪ ಸಾಸಿವೆ, ಜೀರಿಗೆ, ಸ್ವಲ್ಪ ಕಡಲೆಬೇಳೆ, ಉದ್ದಿನಬೇಳೆ, ಹೆಸರುಬೇಳೆ 3 ಹಾಕಿ ಒಗ್ಗರಣೆ ಕೊಟ್ಟಿದ್ದೀನಿ. ನೋಡಿ, ಈ ಥರ ಉಪ್ಪಿಟ್ಟು ಮಾಡಿದ್ದೀನಿ. ಯಾವ ಥರ ಇದೆ ಅಂತ ಕಮೆಂಟ್ ಮಾಡಿ. ಯಾರು ವಿಡಿಯೋ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ನೋಡಿ, ನಾನು ಬೆಳಗ್ಗೆ ಬೇಗನೆ ಸ್ನಾನ ಆಗಿತ್ತು. ಇವಾಗ ನಾನು ಮಧ್ಯಾಹ್ನದ ಅಡುಗೆ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಇವಾಗ 11:30 ಆಗಿದೆ. ನೋಡಿ, ಚಪಾತಿ ಹಿಟ್ಟು ಕಲಸಿದ್ದೀನಿ. ಚಪಾತಿ ಹಿಟ್ಟಿಗೆ ನಾನು ಸ್ವಲ್ಪ ಉಪ್ಪು, ಸ್ವಲ್ಪ ಎಣ್ಣೆ ಹಾಕಿ ಕಲಸಿಟ್ಟಿದ್ದೀನಿ ಸ್ಮೂತಾಗಿ. ಕಲಸಿದ ಮೇಲೆ ಒಂದು 10 ನಿಮಿಷ ನೆನೆಯೋಕ್ಕೆ ಬಿಟ್ಬಿಡಿ. ನೋಡಿ, ಈ ಥರ ಇದೆ. ನಾನು ಈ ಥರ ಇದನ್ನು ತೊಗೊಂಡಿದ್ದೀನಿ, ಪ್ಯಾಕೆಟಲ್ಲಿರೋದು. ನೋಡಿ, ನೀವೇನು ಕಲಿಸ್ತೀರಾ ಅಂತ ಕಮೆಂಟ್ ಮಾಡಿ ನನಗೆ. ಬನ್ನಿ, ಇವಾಗ ನಾನು ಪಲ್ಯ ಮಾಡಬೇಕಿತ್ತು. ಇವಾಗ ನಾನು ಒಂದು ಸೈಡು ಈರುಳ್ಳಿ, ಟೊಮಾಟೊ ಹಣ್ಣು ಅಷ್ಟೇ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಬೇಳೆ ಕೂಡ ನೆನೆಸಿಟ್ಕೊಂಡಿದ್ದೀನಿ, ಅಂದರೆ ಹುಬ್ಳಿ ಬೇಳೆ. ನೋಡಿ, ಎಣ್ಣೆ ಕಾಯೋಕ್ಕೆ ಇಟ್ಟಿದ್ದೀನಿ. ಸ್ವಲ್ಪ ಪಾತ್ರೆಯಲ್ಲಿ ಎಣ್ಣೆ ಕೂಡ ಹಾಕಿದ್ದೀನಿ, 1 ಸ್ಪೂನು. ಯಾರು ವಿಡಿಯೋ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ನೋಡಿ, ಎಣ್ಣೆ ಕಾದಿದೆ. ಇವಾಗ ಸಾಸಿವೆ ಹಾಕಿದ್ದೀನಿ, ಸ್ವಲ್ಪ ಜೀರಿಗೆ ಕೂಡ ಹಾಕಿದೆ. ನೋಡಿ ಯಾವ ಥರ ಸಿಡಿತಾ ಇದೆ ಚಿಟಪಟ ಅಂತ. ನೋಡಿ, ನಾನು ಈರುಳ್ಳಿ ಕಟ್ ಮಾಡ್ಕೊಂಡಿದ್ನಲ್ಲ, ಇವಾಗ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ. ಒಂದು ನಿಮಿಷ ಹಾಗೆ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಎಣ್ಣೆಯಲ್ಲಿ ಫ್ರೈ ಆಗಲಿ. ನೋಡಿ, ಟೇಸ್ಟಿಗೆ ಉಪ್ಪು ಕೂಡ ಹಾಕ್ತಾಯಿದ್ದೀನಿ. ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ. ಒಗ್ಗರಣೆಗೆ ಬೇಯೋಷ್ಟು ಹಾಕಿ ಆಮೇಲೆ ಲಾಸ್ಟಲ್ಲಿ ಮತ್ತೆ ಹಾಕೋನು ಅಂತ್ರಿ. ನೋಡಿ, ಇವಾಗ ಒಂದು ಚಿಟಿಕೆ ಅರಿಶಿನ ಹಾಕ್ತಾಯಿದ್ದೀನಿ ನಾನು, ಕಲರಿಗೋಸ್ಕರ. ನೋಡಿ, ಇವಾಗ ನಾನು ಮತ್ತೆ ಒಂದು ಸ್ಪೂನು ಸಾಂಬಾರು ಪೌಡ್ರ್ ಹಾಕ್ತಾಯಿದ್ದೀನಿ. ಮತ್ತು ಇವಾಗ ನಾನು ಕಟ್ ಮಾಡಿ ಇಟ್ಕೊಂಡಿದ್ನಲ್ವ ಟೊಮಾಟೊ ಹಣ್ಣು, ಅದನ್ನು ಕೂಡ ಹಾಕಿ ಮಿಕ್ಸ್ ಮಾಡ್ತೀನಿ. ನೋಡಿ, ಸ್ವಲ್ಪ ಟೊಮಾಟೊ ಹಣ್ಣು ಎಣ್ಣೆಯಲ್ಲಿ ಬೇಯಿಸ್ಕೊಳ್ಳಿ, ಚೆನ್ನಾಗಾಗುತ್ತೆ. ಮೆತ್ತಗಾದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಖಾರ ಪುಡಿ ಹಾಕ್ತಾಯಿದ್ದೀನಿ ನಾನು, ಅರ್ಧ ಸ್ಪೂನು. ನೀವು ಬೇಕಾದ್ರೆ ಹಸಿಮೆಣ್ಸಿಕಾಯಿ ಯೂಸ್ ಮಾಡ್ಕೋಬೋದು. ನಾನು ಹಸಿಮೆಣ್ಸಿಕಾಯಿ ಯೂಸ್ ಮಾಡ್ತಾಯಿಲ್ಲ, ಖಾರದ ಪುಡಿ ಹಾಕಿದ್ದೀನಿ. ನೋಡಿ, ಇವಾಗ ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದೀನಿ. ಅಡುಗೆಗೆ ಆದಷ್ಟು ಬೆಲ್ಲನೇ ಯೂಸ್ ಮಾಡಿ, ತುಂಬ ಒಳ್ಳೆಯದು, ಹೆಲ್ತಿಗೆ ಕೂಡ ಒಳ್ಳೆಯದು. ನೋಡಿ, ಬೇಳೆ ನೆನೆಸಿಟ್ಕೊಂಡಿದ್ದೆ ನಾನು ಸ್ವಲ್ಪ. ನಿಮ್ಮ ಮನೆಯಲ್ಲಿ ಎಷ್ಟು ಬೇಕೋ ಅಷ್ಟು ನೆನೆಸ್ಕೊಳ್ಳಿ. ಒಂದೆರಡು ಟೈಮ್ ತೊಳ್ಕೊಳ್ಳಿ. ಬೇಳೆ ಮುಂಚೆನೇ ಚೆನ್ನಾಗಿ ನೀಟಾಗಿ ಆರಿಸ್ಕೊಂಡು ನೆನೆ ಇಟ್ಕೊಳ್ಳಿ. ನೋಡಿ, ಇವಾಗ ನಾನು 2 ಸಲ ತೊಳ್ಕೊಂಬಂದು ಹಾಕ್ತಾಯಿದ್ದೀನಿ ಬೇಳೆನ.
ನಮ್ಮ ಕಡೆ ಎಲ್ಲ ತೊಗರಿಬೇಳೆ ಹುಬ್ಳಿ ಬೇಳೆ ಅಂತೀವಿ ಇದಕ್ಕೆ. ನೀವೇನಂತೀರ ಕಮೆಂಟ್ ಮಾಡಿ. ತುಂಬ ಚೆನ್ನಾಗಾಗುತ್ತೆ ಚಪಾತಿಗೆ, ರೊಟ್ಟಿಗೆ ಪಲ್ಯವು. ನೋಡಿ ಆ ಗ್ಲಾಸಲ್ಲೇ ನಾನು 3/4 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ ಬೇಯೋಕ್ಕೆ. ನೋಡಿ ನೀರು ಹಾಕಿದ್ಮೇಲೆ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿ. ಒಂದ್ಸಲ ಬೇಯೋದಕ್ಕಿಂತ ಮುಂಚೆ ಉಪ್ಪು ಅದನ್ನು ಎಲ್ಲ ನೋಡ್ಕೊಂಡು ಬೇಯಕ್ಕೆ ಇಟ್ಬಿಡಿ. ಯಾಕೆಂದರೆ ಒಂದೊಂದು ಟೈಮು ಉಪ್ಪು ಅದು ಕಮ್ಮಿ ಆಗಿರುತ್ತೆ, ಖಾರದ್ದು ಅದು. ನೋಡಿ ಇವಾಗ ನಾನು ಲಾಸ್ಟಲ್ಲಿ ಸ್ವಲ್ಪ ಕುಚ್ಚಳ್ಳಿನ ಪೌಡ್ರ್ ಹಾಕ್ತಾಯಿದ್ದೀನಿ. ನಮ್ಮ ಕಡೆ ಎಲ್ಲ ಗಟ್ಟಿ ಪಲ್ಯಕ್ಕೆ ಕುಚ್ಚಳ್ಳಿನ ಪೌಡ್ರ್ ಹಾಕ್ತೀವಿ ನಾವು. ನೋಡಿ ಹಾಕಿದ್ಮೇಲೆ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಮಿಕ್ಸ್ ಮಾಡ್ತಾಯಿದ್ದೀನಿ ನಾನು. ತಟ್ಟೆ ಮುಚ್ಚಿ ಒಂದು 10 ನಿಮಿಷ ಬೇಯಕ್ಕೆ ಬಿಡಿ. ನೋಡಿ ಯಾವ ಥರ ಕುದೀತಾ ಇದೆ ಅಂತ ನಿಮಗೆ ಮುಂದೆ ಕಾಣಿಸ್ತಿದೆ. ನೋಡಿ ಎಷ್ಟು ಚೆನ್ನಾಗಿ ಗಟ್ಟಿಯಾಗಿದೆ ಪಲ್ಯ, ಕಲರು ಯಾವ ಥರ ಬಂದಿದೆ ಅಂತ. ನೋಡಿ ಲಾಸ್ಟಲ್ಲಿ ನಾನು ಜೋಳದ ಹಿಟ್ಟು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಬೇಕಾದರೆ ಹಾಕಿ ನೋಡಿ. ನಮ್ಮ ಕಡೆ ಎಲ್ಲ ಗಟ್ಟಿ ಪಲ್ಯಕ್ಕೆ ಇದೇ ಥರ ಮಾಡೋದು, ಹಾಕ್ತೀವಿ ಲಾಸ್ಟಲ್ಲಿ ಸ್ವಲ್ಪ ತಿಕ್ಕಾಗಿ ಆಗಲಿ ಅಂತ. ಕುಚ್ಚಳ್ಳಿನ ಪೌಡ್ರು ಮತ್ತು ಜೋಳದ ಹಿಟ್ಟು ಹಾಕ್ತೀವಿ ನಾವು. ನೋಡಿ ಇವಾಗ ಮತ್ತೆ ಲಾಸ್ಟಲ್ಲಿ ಫೈನಲಾಗಿ ಮುಗೀತು, ಪಲ್ಯವೆಲ್ಲ ಬೆಂದಿದೆ. ಇವಾಗ ನೋಡಿ ಮೇಲ್ಗಡೆ ನಾನು ಕೊತ್ತಂಬರಿ ಹಾಕಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ಕಲರು ಅದು ಎಲ್ಲ. ನೋಡಿ ಕೊತ್ತಂಬರಿ ಹಾಕಿದ ಮೇಲೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಬನ್ನಿ ಇವಾಗ ನಾನು ಚಪಾತಿ ಲಟ್ಸಿಟ್ಟಿದ್ದೆ, ಲಟ್ಸೋದೇನು ತೋರಿಸಿಲ್ಲ, ಸ್ಕಿಪ್ ಮಾಡಿದ್ದೀನಿ. ಲಟ್ಸಿಟ್ಟಿದ ಮೇಲೆ ತೋರಿಸಿದ್ದೀನಿ. ನೋಡಿ ಇವಾಗ ಪಕ್ಕದಲ್ಲಿ ನಾನು ಹಂಚು ಕೂಡ ಇಟ್ಟಿದ್ದೀನಿ ಬೇಯಿಸೋಕ್ಕೆ. ಅನುಮಾನ ತಪ್ಪಾಗಬಹುದು, ಆದರೆ ಅನುಭವ ತಪ್ಪಾಗಲಾರದು. ಏಕೆಂದರೆ ಅನುಮಾನ ಮನಸ್ಸಿನ ಕಲ್ಪನೆಯಾಗಿರುತ್ತದೆ, ಆದರೆ ಅನುಭವ ಜೀವನದಲ್ಲಿ ಕಲಿತ ಪಾಠವಾಗಿರುತ್ತದೆ. ಯಾರು ವಿಡಿಯೋ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ನೋಡಿದ ಮೇಲೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದು ಮರಿಬೇಡಿ. ಬಿಸಿ ಬಿಸಿ ಚಪಾತಿಗೆ ತುಪ್ಪ, ಸಕ್ಕರೆ ಇಲ್ಲಾಂದರೆ ಬೆಲ್ಲ ಹಾಕ್ಕೊಂಡು ತಿನ್ನಿ. ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ನನಗಂತೂ ಆ ಥರ ತಿನ್ನೋಕ್ಕೆ ತುಂಬ ಇಷ್ಟ. ನೋಡಿ ಇವಾಗ ತಟ್ಟೆಗೆ ಸರ್ವ್ ಮಾಡಿದ್ದೀನಿ ನಾನು. ಚಪಾತಿ, ಪಲ್ಯವು ಮತ್ತು ಸೌತೆಕಾಯಿ, ಸ್ವಲ್ಪ ಮೊಸರು ಮತ್ತು ನಾನು ಪುಡಿ ಚಟ್ನಿ ಅನ್ನಲ್ವ, ಶೇಂಗಾ ಚಟ್ನಿ ಇದು. ನೋಡಿ ತಟ್ಟೆಗೆ ಈ ಥರ ಹಾಕಿದ್ದೀನಿ ನಾನು. ಯಾವ ಥರ ಇದೆ ಅಂತ ಕಮೆಂಟ್ ಮಾಡಿ. ನೋಡಿ ಸಾಯಂಕಾಲ ಹುಣ್ಣಿಮೆ ಅಲ್ವಾ, ನಾವು 2 ದೀಪ ಹಚ್ಚಿದ್ವಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಎಲ್ಲರಿಗೂ ಶುಭವಾಗಲಿ.